ಥ್ಯಾಂಕ್ಸ್ ಅಣ್ಣ. ಓ ಅಪ್ಪಜೆ, ನಿನ್ನ ಬಗ್ಗೆ ನೆನೆಸ್ಕೊಂಡ ಹೋಗು. ನಮ್ಮ ರಮೇಶ್ ಅಪ್ಪನೋ ನಿರ್ಮಾಪಕನೋ ಅಯ್ಯಪ್ಪನೋ ಅವನಕ ಇವನಕ ಅಂತ ಅಯ್ಯಪ್ಪನೋ ಬಲೆ ಮಾತಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಇದು ನನಗೆ ನವೀನ್ ನನಗೆ ಅಖೀರ ಸಿನಿಮಾ ಅಂತ ಒಂದು ಮಾಡಿದ್ವಿ. ಆ ಅಖೀರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು. ಇಂಜಿನಿಯರ್ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ. ಸಿನಿಮಾ ಪ್ರೀತಿಯಿಂದ ಸಿನಿಮಾದನ್ನು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರಬೇಕು ನಾನು ಅಂತಾರೆ. ಅವ್ರಿಗೆ ಸಿನಿಮಾದ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು. ಆವಾಗ ಮಾಡಾದ್ಮೇಲೆ ಮತ್ತೆ ಹಿಂಗೆ ಬಂದಾಗ ಅವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ. ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರ್ಬೋದಲ್ಲ, ಸುಮ್ಮನೆ ಆರೋಪ. ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ ಅನ್ನೋದು ಸುಮ್ಮನೆ ಒಂದು ಆರೋಪ. ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ. ಯಾಕಂದರೆ 10 ಕಿಲೋಮೀಟರ್ ನೀವು ಭಾಷೆ ಚೇಂಜ್ ಆಗುತ್ತೆ. ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ, ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲೊಂದು ಸ್ಲಾಂಗ್ ಇದೆ, ಮೈಸೂರಿನಲ್ಲಿ ಅಶೋಕಪುರಮಲ್ಲಿ ಬೇರೆ ಇದೆ, ಒಂಟಿಕೊಪ್ಪದಲ್ಲಿ ಬೇರೆ ಇದೆ. ಹಂಗೆಲ್ಲ ಅದು 10 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ, ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ. ಈ ಥರದ್ದು ನಮಗೆ ಯಾಕಂದರೆ ನಾನು ಪಾವಗಡದನಾದ್ರಿಂದ ನನಗೆ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ. ನವೀನ್ ಹೇಳಿದ ತಕ್ಷಣ ನನಗೆ ಭಲೆ ಖುಷಿ ಆಯಿತು. ನನಗೆ ಮುಖಂಡ್ರೆ ಮಾಡಬೇಕು, ನಮ್ಮದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು. ನೀನು ಭಲೆ ಬರ್ತಿದ್ಯಪ್ಪೋ, ಅದನ್ನು ಸ್ಕ್ರಿಪ್ಟ್ ಕೊಡು ಅಂತಂದೆ. ಹ್ಞೂ ಸರ್, ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದ್ರೆ. ಒಂದು ವಾರ ಆಯಿತು, ಒಂದು 10 ದಿವಸ ಆಯಿತು. ನವೀನ್ ಏನು ಸ್ಕ್ರಿಪ್ಟು ಅಂತ. ಸರ್ ನಾನು ಇವನಿಗೆ ಟೈಪ್ ಮಾಡೋದು ಕೊಟ್ಟೆ. ಸರ್ ನನಗೆ ಮಾಡೋಕ್ಕೆ ಬರಲ್ಲ ಸರ್, ಈ ಅಮ್ಮನಕಾಯಿ ನಾನೇನು ಸರ್ ಮಾಡಲಿ, ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಏನು ಮಾಡೋದು ಅಂತಂದೆ. ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ. ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು. ನನಗೆ ನಾನು ಅದನ್ನು ಓದ್ಕೊಂಡೆ. ನಾನು ಹೇಳಿದೆ ನಮ್ಮ ತಾಯಿಗೆ ಮಾಡೋಕ್ಕೆ ಬರಲ್ಲ, ಇವನ ಪಾಪಗಳ ಈ ಅಮ್ಮನ ಪಾಪಗಳು ಸೆಪ್ರೇಟ್ ತಿಸ್ಕೊಂಡು ಹೇಗಿದ್ದೇನೆ ಅಮ್ಮ ಹೇಗಿದ್ದಾನೆ ಈಗ ಎಲ್ಲಿ ಬರೀತಾರೆ ಅವಳು ತೊಡ ರಾಶಿ ಹಿಡಿಯಪ್ಪು ಅಂದ್ಬಿಟ್ಟು ಪ್ಯೂರ್ಗೆ ಕನ್ನಡ ಮಾತಾಡ್ತಿದ್ದಾರೆ. ಪ್ಯೂರ್ ಕನ್ನಡ ಇದೆ ಇವೆಲ್ಲ ಯಾರು ಮಾತಾಡ್ತಾರೆ, ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ನನಗೆ ಅದು ಓದ್ತಾನೆ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಅಂದರೆ ಒಂದು ಭಾಷೆ ಅದು ಗೊತ್ತಿರಬೇಕು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದು. ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದ ಪ್ರತಿಮೆ, ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರುತ್ತೆ ಪಕ್ಕದದು ಶಂಕರನ ಪಾತ್ರ ಅದು ಅದನ್ನು ಹೀಗೆ ಕಥೆಗಳೆಲ್ಲ ಪಾತ್ರಗಳು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು. ಅವ್ರ ಅಕಾಡೆಮಿಕಲ್ಲಿ ಎಲ್ಲ ಸಿನಿಮಾ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಸೆಟಪ್ ಕಮರ್ಷಿಯಲ್, ಇದು ತುಂಬ ಕಮರ್ಷಿಯಲಾಗಿ ಮಾಡಿದ್ದಾರೆ. ಇದನ್ನು ಕಂಟೆಂಟ್ ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ಇವ್ರದ್ದಾಗ್ಬೋದು, ಶಂಕರಂದಾಗ್ಬೋದು, ಮಂಜೂರಾಗ್ಬೋದು, ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಇರೋದ್ರಲ್ಲ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕತೆ ಆಗೋದು. ಈ ಥರದ್ದು ಇದು ನನಗೆ ನವೀನ್ ಮಾಡ್ತೀವಿ ನನಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನು ಸಹಾಯ ಮಾಡೋದು, ಎಲ್ಲ ನನಗೇನು ಬೇಕೋ ಪೂರ್ತಿ ನನಗೆ ಇದು ಮಾಡಿದ್ದಾರೆ. ನನಗೆ ಈ ಥರದ ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ. ನನಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಬಂದು ಟಗರ್ಪಲ್ಲೆ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಮುಂಬರೋ ಅಜ್ಞಾತವಾಸಿ ಆಗ್ಬೋದು, ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ. ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ, ನಮ್ಮ ಗರ್ಭಗುಡಿದಾಗುತ್ತಾ, ನಮ್ಮ ಮನೆ ಅಂಗಳದ್ದಾಗುತ್ತಾ, ಅಂದರೆ ನಮ್ಮ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇದೆಲ್ಲೋ ನನಗೆ ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸರಿ ನಮ್ಮದು ಪಾಗೋಡದಲ್ಲಿ 3 ನಿಂತಿದ್ರೆ ಅಪಾಯ ನಾರ ಕೂಕಳ ಮೀಕೇನು ಊಟದ ಶೇಷವ ಮಾಕೇನು ಬೇಕಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತು ನಮ್ಗೆ. ಬೇಕಲೇದು ಅವರೆಲ್ಲ ತೆಲುಗು ಕೇಳ್ಕೊಂಡ್ರೆ ಇದು ಯಾವುದ್ರ ಬೇಕಲೇದು ಇದು ಅಂತ. ಬೇಕು ಲೇದು ಅಂತ ಊಟದ ಸೈಂಡ್ ಆ ದುಡ್ಡು ಬಿರ್ರೂಪಾಯಿ ಸರ್ರ ಹಿಂಗೆ ಬಿರ್ರೂಪಾಯಿ ಸರ್ರ ಅಂತ
ಇದನ್ನು ನಮ್ಮ ತಾಯಿಗೂ ತೆಲುಗಿಗೆ ಅರ್ಥ ಆಗಲ್ಲ. ಇದು ಬಿರ್ನೆ ಹೋಗೋದು ಸರಳ ಬರೋದು ಅಂತ ಎಲ್ಲ ಕನ್ನಡ ಪದಗಳು. ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗುತ್ತೆ. ಇದನ್ನು ಚಿಕ್ಕಂದಿನ ಕೇಳಿದ್ದೆ, ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪ ಕೊಡ್ತಾರೆ, ಇದನ್ನ ಮಾಡ್ತಾರೆ, ಇದನ್ನ ನಮಗೆ ನಮ್ಮ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳತೋಟಿ ಒಂದು ಒಳ ಆಸೆ ನಮಗೆ. ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಾರೆ, ಈ ನಮಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೇಕಲ್ಲು ಹಿಂಗೆ ಮೇಲೆ ಬಿದಿರು ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ, ಯಾಕೆ ನೋಡಲ್ಲ ಅನ್ನೋದೊಂದು ನವೀನ ಪ್ರಯತ್ನ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ, ಆನೇಕಲ್ ಸೈಡೆ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡಲ್ಲ ಅಂದ್ಕೊಂಡು ರೆಡಿಯಾದವ್ರು ಪಾಪ ಲೊಕೇಶನ್ ನೋಡ್ಕೊಂಡ್ಬಂದರು. ನೋಡ್ಕೊಂಡ್ಬಂದ್ಬಿಟ್ಟು ನಮಗೆ ಏನಾಯಿತು ಸರ್, ನಮಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡೆಗಳು, ಈ ಬೆಟ್ಟಗಳು ಬಂಡೆಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತಾವೆ ಸರ್ ಅಂತ. ಅದೇನಂತೆ ಅಂದೆ ಸರ್, ಸೆಕೆ 40-40 ಬಂಡೆ ಕಾವು, ಸುಮ್ಮನೆ ಡ್ರೈ ಲ್ಯಾಂಡು. ಪಾಪ ನಮಗೆ ತೋರಿಸ್ತಾನೆ ಹಂಗೇಂದ ಸರ್ ನಮ್ಮ ಸರ್, ಬೆಟ್ಟಗಳು ಬಂಡೆಗಳು ಸರ್, ಕುಂಡಿಗಳಾಗಿ ನೀರು ಬರ್ತಾವೆ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು, ಆಮೇಲಿಂದ ಹಂಗೆ ಅಂತಂದ. ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ರು ಸರ್, ಪ್ರೇಮ್ನು, ಆಮೇಲೆ ಮಾಲಾಶ್ರೀ, ಅಮ್ಮಗಳೆಲ್ಲ ಬಂದು ಅವ್ರ ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕರ್ಕಲ್ಲಿ ಅಂತ ಅವರು ಹಿಂಗೆ ಎತ್ತದಂತ ಶೂಟಿಂಗು. ಅಮ್ಮನು ಮಾಲಾಶ್ರೀ ಅಮ್ಮನು ಬಂದಿದ್ರು, ಆ ಅಮ್ಮಂದು ಇಲ್ಲಿ ಗಂಟ ಮಾಲಾಶ್ರೀ ಮುಂದೆ ಎತ್ತಿದ್ರು. ಆ ಅಮ್ಮಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತೆ, ಆ ಮುಂದೆ ಎತ್ತಾರಂತೆ. ಎಲ್ಲ ನೀವು ಗಂಡಸಗಳು ನಿಮ್ದು ಎತ್ತಾರಪ್ಪ ಅಂತಂದ್ರೆ, ಹೂನಪ್ಪ ನಮ್ದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ. ಹೌದು ಹೂನಪ್ಪ ಎತ್ತಾರೆ ಅಂತಂದ್ರೆ ಅವಾಗ ನಮಗೆ ಬೇಡ ಬಂಡೆಗಳು ಬೆಟ್ಟಗಳು ಮಧ್ಯೆ ನಾವು ಕೊಂಡಿಗಳು ನಿಲ್ಸ್ಕೊಳ್ಳೋದು ಬೇಡಪ್ಪ ಹೋಗ್ಬಿಟ್ಟು ಇಲ್ಲೇನ ಮಾಡಿ ಅಂತ. ಮತ್ತದೇ ನಮ್ಗೆ ಹತ್ರದಲ್ಲೇ ಒಂದು ಅಂದರೆ ಅದಕ್ಕೆ ಆದರೆ ಪಾಪ ಅವರು ಆ ಲೊಕೇಶನ್ಗೇನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು, ನಮ್ಗೆ ತುಂಬ ಒಳ್ಳೆ ಮನೆಗಳು ಸಿಕ್ತು. ಅಂದರೆ ನಿಮಗೆ ಇವನ್ನು ಅವ್ರಿಗೆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋಂಥದ್ದು. ಎಲ್ಲ ನಮ್ಮ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ, ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ. ಸಂಪತ್ತು ಆಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವ ಪಕ್ಕ ಆನೆಗಲ್ಲವನೇ, ನೀವು ನಮ್ಮನ ನಿನಕ ನನ್ಕ ಅಂತ ಅವ್ನು ಫೋನ್ ಎತ್ಕೊಂಡ್ರಂಗೆ ಮಾತಾಡ್ಬಿಡ್ತಾನೆ, ನೀನು ನಮ್ಮನ ನಿನಕ ನನ್ನ ಕೈ ಅಮ್ಮ ಪೇಟಾಯಿ ಅಂತ ಅಂತಾನೆ. ಅವನು ಆನೆಕಲ್ ಮಂಜು ಬಲಿ ಇರ್ತದೆ, ಈಗಲೂ ಹಂಗೆ ಮಾತಾಡೋದು. ಹಿಂಗೆ ಬಂದ ಹೊಸ್ತಾ ನೋಡು ಪಕ್ಕ ಹೋಗ್ತಾನೆ, ಹಿಂಗೆ ಹೇಳು ಅಂತ ಎಲ್ಲ ಮಾತಾಡ್ಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಬಾಬಾ ಅಂತ. ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಯಾಕಂದರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆನ ನಮ್ಮನ್ನು ಸಿನಿಮಾ ಮಾಡಿದ್ರು. 3ನೇ ಕೃಷ್ಣಪ್ಪ ಮಾಮ, ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನೀನು ತೀರ್ಮಾನಗಳಿಲ್ಲ, ಆಮೇಲೆ ಮಾತಾಡೋದು ನೋಡಿ 3ನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲೂ ಯಾಕಂದರೆ ನೀವು ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ. ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಯಾವುದು ಶಕಾರಿ ಆಗ್ಬೋದು, ಟಗರ್ಪಲ್ಲಿ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಲಿಂಕ್ ಆಗ್ಬೋದು, ಬೇರೆ ಬೇರೆದು ಹೊಸ ಸಿನಿಮಾಗಳು, ಅದಕ್ಕೆಲ್ಲ ನೀವು ಮಾಡಿದ್ದು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ, ಅದು ನಮಗೆಲ್ಲರಿಗೂ ಖುಷಿ. ಮತ್ತು ಅದು ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಊಟೋಗು ಹೂನಪ್ಪ ನೀವು ಬಲೆ ಇದ್ದೀರಪ್ಪ ಊಟೋಗುನವ್ರು ನೀವು, ನಮ್ಮ ತಾಯಿಗೂ ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಮ್ಮದು, ಮುಂದೆಲ್ಲ ನಿಮ್ದೇನಪ್ಪ ಊಟೋಗುದು ಈ ಥರದೊಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗಬೇಕು ಅಂತಂದರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು, ಇದೇನೊಂದು ಪ್ರಯತ್ನ ಕಾಣಬೇಕು, ನಮ್ಮ ಶ್ರಮ ಕಾಣಬೇಕು, ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮೋಚರ ಜನರು ಅಂಥದ್ದೇನು ಬೇಡ ನಮಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬಲೆ ಹೊಂಟಿದೆ. ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಿ ನಾವು. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಳ್ಳೋದಕ್ಕೆ ಅದು ಸೇರಿ ನನಗೂ ನೀನು ಬಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀಗೂ ಎಲ್ಲರಿಗೂ ಮತ್ತು ನಿಮ್ಗೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು, ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಳ್ತಾ ಶರಣೋ ಥ್ಯಾಂಕ್ ಯು